ಹಾಯ್ ಫ್ರೆಂಡ್ಸ್, ನೋಡಿ ಇದು ನೆಲ ಬಸಳೆ ಅಥವಾ ಇದಕ್ಕೆ ಬಾಂಬೆ ಬಸಳೆ ಅಂತ ಕೂಡ ಹೇಳ್ತಾರೆ. ಇದು ನೆಲದಲ್ಲಿ ತುಂಬ ಹೇರಳವಾಗಿ ಬೆಳೀತದೆ. ನೋಡಿ ಇದರ ಹೂವೆಲ್ಲ ಹೀಗೆ ಪರ್ಪಲ್ ಕಲರಲ್ಲಿ ಇರ್ತದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಹೇರಳವಾಗಿದೆ. ಹಾಗೆ ಇದು ಕಿಡ್ನಿ ಸಮಸ್ಯೆ ಇದ್ರೆ ಎಲ್ಲ ನಿವಾರಣೆ ಮಾಡ್ತದೆ. ಇದರಿಂದ ನಾನು ಇವತ್ತೊಂದು ಸಾಸಣೆ ಮಾಡೋದು ಹೇಗಂತೇಳಿ ತೋರಿಸ್ತೇನೆ ನಿಮಗೆ. ಹಾಗಾದರೆ ಸ್ಟಾರ್ಟ್ ಮಾಡುವಲ್ಲ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಸೊಪ್ಪಲ್ಲಿ ಹುಳಿಪಟ್ಟೆ ಎಲ್ಲ ಇರ್ತದೆ, ಅದನ್ನು ನಾವೆಲ್ಲ ನೋಡಿಕೊಂಡು ಒಳ್ಳೆದಿದ್ದನ್ನು ಮಾತ್ರ ನಾವು ಹಾಕೊಂಡ್ರೆ ಆಯಿತು. ಮತ್ತು ಇದರ ಬೇರೆಲ್ಲ ಗಟ್ಟಿ ಕೆಳಗಡೆ ಗಟ್ಟಿ ಪೋರ್ಷನ್ ಎಲ್ಲ ಇದ್ದರೆ ಅದನ್ನೆಲ್ಲ ನಾವು ಸೈಡಲ್ಲಿ ಇಡಬೇಕು. ಈ ಸೊಪ್ಪು ಅಂತ ಹೇಳಿದರೆ ನಮಗೆ ಮೊದಲಿಗೆ ನೆನಪಾಗೋದು ಈ ಹರಿವೆ ಸೊಪ್ಪು, ಬಸಳೆ ಮತ್ತು ಮೆಂತ್ಯ ಸೊಪ್ಪು, ಹೀಗೆ ಸುಮಾರು ಬಗೆಯ ಸೊಪ್ಪು ಇರ್ತದೆ. ಅದರಲ್ಲಿ ಇದು ಕೂಡ ಒಂದು. ಇದು ಹೆಚ್ಚಿನವರಿಗೆ ಉಂಟಲ್ಲ ಗೊತ್ತಿರಲಿಕ್ಕಿಲ್ಲ. ಸುತ್ತಮುತ್ತಲೆಲ್ಲ ಬೆಳೀತದೆ, ಹಳ್ಳಿಗಳಲ್ಲೆಲ್ಲ ಸ್ವಲ್ಪ ಜಾಸ್ತಿ ಬೆಳೀತದೆ ಅಂತ ಹೇಳ್ಬೋದು. ಮತ್ತು ಇದರ ಪರಿಚಯ ಕೂಡ ಇರಬೇಕು. ಕೆಲವರಿಗೆ ಇದರ ಪರಿಚಯ ಇಲ್ಲದೆ ಈ ಸೊಪ್ಪು ಇದಂತೇಳಿ ಗೊತ್ತಾಗೋದಿಲ್ಲ. ಆದರೆ ಇದು ಭಾರಿ ಅಂದರೆ ಭಾರಿ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ಈಗ ನಾವು ಚೆನ್ನಾಗಿ ತೊಳೆದುಕೊಳ್ಬೇಕು. ಇದನ್ನು ದಂಟು ಸೇರಿಸಿ ನಾವು ಕಟ್ ಮಾಡಿ ಕೊಡ್ಲಿಕ್ಕಿದೆ. ಇದರಲ್ಲಿ ಖಾಲಿ ಇದರ ಬೇರು ಮಾತ್ರ ಬಿಸಾಕ್ಲಿಕ್ಕೆ, ಮತ್ತೆ ಎಲ್ಲ ಯೂಸ್ ಮಾಡ್ತೇವೆ ನಾವು. ಬೇರು ಮತ್ತು ಹೂ ಕೂಡ ಅದರದ್ದು ಯೂಸ್ ಮಾಡಲಿಕ್ಕಿಲ್ಲ. ನಾವು ಬೇರೆ ಸೊಪ್ಪಿದ್ದು ಪದಾರ್ಥ ಹೇಗೆ ಮಾಡ್ತೇವೆ ಅದೇ ಥರ ಮಾಡಲಿಕ್ಕೆ. ಅದು ನಾನಿಲ್ಲಿ ಸಾಸ್ಮೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೆಸಿಪಿ ಮಾಡಿ ತೋರಿಸ್ತೇನೆ. ಮೊದಲಿಗೆ ನಾನಿಲ್ಲಿ 2 ಲೋಟ ಆಗುವಷ್ಟು ನೀರನ್ನು ಇಟ್ಕೊಂಡಿದ್ದೇನೆ, ಸ್ವಲ್ಪ ಕುದಿಲಿಕ್ಕೆ ಅಂತ ಹೇಳಿ. ಅದೀಗ ಕುದಿ ಬರ್ತಾ ಉಂಟು. ಆ ನೀರಿಗೆ ಈ ಸೊಪ್ಪನ್ನು ಹಾಕಿಕೊಳ್ತೇನೆ. ಇಲ್ಲಿ ತುಂಬ ನೀರಿಡಲಿಕ್ಕಿಲ್ಲ, ಯಾಕಂದರೆ ಈ ಸೊಪ್ಪು ಉಂಟಲ್ಲ ನೀರು ಬಿಟ್ಕೊಳ್ತದೆ. ಅದಕ್ಕೆ ನಾನು ಖಾಲಿ 1.5 ಲೋಟದಿಂದ 2 ಲೋಟ ಆಗುವಷ್ಟು ನೀರನ್ನು ಇಟ್ಕೊಂಡಿರೋದು. ಇಷ್ಟು ಸೊಪ್ಪು ನೋಡಲಿಕ್ಕೆ ಫಸ್ಟಿಗೆ ಇಷ್ಟು ಸೊಪ್ಪು ಕಾಣ್ತದೆ, ಆದರೆ ಬೆಂದಾದ ನಂತರ ಸ್ವಲ್ಪ ಆಗ್ತದೆ ಇದು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು ಇಷ್ಟು ಗಾತ್ರದ್ದು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಒಂದು 3/4 ಚಮಚ ಅರಶಿನ, ಹಾಗೆಯೇ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಿವುಚಿಟ್ಟು ಇಟ್ಕೊಂಡಿದ್ದೇನೆ. ಆ ನೀರನ್ನು ಇಲ್ಲಿ ಬೆರೆಸ್ಕೊಳ್ತೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಾವಿಲ್ಲಿ ಕುಕ್ಕರಲ್ಲಿ ಯಾಕೆ ಬೇಯಿಸ್ಕೊಳ್ಳೋದು ಅಂತ ಹೇಳಿದರೆ ದಂಟೆಲ್ಲ ಚೆನ್ನಾಗಿ ಬೇಯಬೇಕು ನಮಗೆ. ಅದಕ್ಕೋಸ್ಕರ ನಾನಿಲ್ಲಿ 1 ವಿಸಿಲ್ ಕೊಡ್ತಾ ಇದ್ದೇನೆ. ನಾರ್ಮಲ್ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬಹುದು. ಇನ್ನು ನಾವು ಇದಕ್ಕೆ ಬೇಕಾಗಿರುವಂತಹ ಮಸಾಲೆ ಮಿಶ್ರಣವನ್ನು ರೆಡಿ ಮಾಡಿಕೊಳ್ಳುವ. 1 ಇಡೀ ತೆಂಗಿನಕಾಯಿನ ತಗೊಂಡಿದ್ದೇನೆ ತುರಿದು. 2 ಚಮಚ ಆಗುವಷ್ಟು ಸಾಸಿವೆ, 7ರಿಂದ 8 ಬ್ಯಾಡಗಿ ಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. 1 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ. ನೀರು ನೋಡ್ಕೊಂಡು ಹಾಕಿದ್ರೆ ಆಯ್ತು. ಇದು ನಾವಿಲ್ಲಿ ಹಸಿ ಮಸಾಲವನ್ನು ತಗೊಳ್ತಾ ಇದ್ದೇವೆ. ಹುರಿದುಕೊಂಡು ಕೂಡ ತಗೊಳ್ಬಹುದು. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರ್ತದೆ ಹಸಿ ಮಸಾಲ ಮತ್ತೆ ಹುರಿದುಕೊಂಡು ಮಾಡುವಂತಹ ಸಾಂಬಾರಿದ್ದು ಮಸಾಲಕ್ಕೆ. ಚೆನ್ನಾಗಿ ಬೆಂದಿದೆ. ಇನ್ನು ಇದಕ್ಕೆ ನಾವು ರುಬ್ಬಿದ ಮಸಾಲೆಯನ್ನು ಮಿಕ್ಸ್ ಮಾಡಿಕೊಳ್ಳುವ. ಮಸಾಲೆ ಕೂಡ ಈ ಹದಕ್ಕೆ ರುಬ್ಬಿಕೊಳ್ಬೇಕು. ನೈಸಾಗಿ ರುಬ್ಬಿಕೊಂಡಿದ್ದೇನೆ. ಇದೀಗ ಹೀಗೆ ಚೆನ್ನಾಗಿ ಕುದಿಲಿ. ಈ ಸ್ವಲ್ಪ ಕುದಿ ಬಂದರೆ ಸಾಕು. ತುಂಬ ಕುದಿ ಬಂದರೆ ಎಣ್ಣೆ ಎಲ್ಲ ಬಿಟ್ಕೊಳ್ತದೆ. ಇನ್ನು ಇದಕ್ಕೆ ನಾವು ಒಂದು ಒಗ್ಗರಣೆ ಮಾಡಿಕೊಳ್ಳುವ. ಒಗ್ಗರಣೆಗೆ 1 ಚಮಚ ಆಗುವಷ್ಟು ಎಣ್ಣೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಒಂದು 1/2 ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಉದ್ದಿನ ಬೇಳೆ ಒಂದು 1/2 ಚಮಚ ಆಗುವಷ್ಟು. ನಾವು ಸಾಸಿವೆದು ಫೈನಲ್ ಸ್ಟೇಜಿಗೆ ಬಂದಿದ್ದೇವೆ. ತುಂಬಾ ಈಸಿ ಇರುವಂತಹ ರೆಸಿಪಿ. ಇದಕ್ಕೆ ನಾನು ಇಡೀ ಮೆಣಸಿನಕಾಯನ್ನು ಹಾಕಿಕೊಳ್ತಾ ಇದ್ದೇನೆ. ಒಗ್ಗರಣೆ ಒಳ್ಳೆ ಪರಿಮಳ ಬರ್ತಾ ಉಂಟು. ನಾವು ಸಾಸಿವೆ ಎಲ್ಲ ಹಾಕಿದ್ರಿಂದ ಹೆಸರೇ ಹೇಳುವಾಗೆ ಸಾಸಿವೆನೇ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ. ನೋಡಿ ಒಗ್ಗರಣೆ ರೆಡಿ ಆಗಿದೆ. ಮೆಣಸು ಕೂಡ ಉಬ್ಬಿ ಬಂದಿದೆ. ಒಳ್ಳೆ ಪರಿಮಳ ಬರ್ತಾ ಉಂಟು. ಕಲರ್ ಎಲ್ಲ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ. ನೆಲಬಸಳೆ ಸಾಸ್ಮೆ ರೆಡಿ ಆಗಿದೆ. ತುಂಬ ನೀರು ಕೂಡ ಆಗಲಿಲ್ಲ, ತುಂಬ ಗಟ್ಟಿ ಅಂತ ಕೂಡ ಇಲ್ಲ. 1 ಇಡೀ ತೆಂಗಿನಕಾಯಿನ ನಾನು ಇಷ್ಟು ನೆಲಬಸಳೆಗೆ ನಾನು ತಗೊಂಡಿದ್ದೇನೆ.
ತುಂಬಾ ನಾವು ತೆಂಗಿನಕಾಯಿ ಕಡಿಮೆ ಹಾಕಿದ್ರೆ ಕೂಡ ಇದು ನೀರಾಗ್ತದೆ, ನಮಗೆ ನೀರಾಗಬಾರ್ದು. ನೋಡಿದ್ರಲ್ಲ ಸ್ನೇಹಿತರೆ, ಈ ನೆಲ ಬಸಳೆ ಸಾಸ್ಮೆ ಹೇಗೆ ಬಂದಿದೆ ಅಂತ ಹೇಳಿ, ತುಂಬಾನೇ ಚೆನ್ನಾಗಿ ಬಂದಿದೆ. ನೀವು ಕೂಡ ಇದನ್ನ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಈಗ ನಾವು ಈ ಗಿಡವನ್ನು ಚೆನ್ನಾಗಿ ನಾವು ತೋರಿಸಿದ್ವಲ್ಲ, ನೀವು ಕೂಡ ನಿಮ್ಮ ಸುತ್ತಮುತ್ತಲಿದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ, ಹಾಗೇನೆ ಅದು ದೇಹಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಹೀಗೆ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಆದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.